ಹಾಯ್ ಫ್ರೆಂಡ್ಸ್, ಈ ತರಕಾರಿನ ಮಾರ್ಕೆಟಿಂದ ತಂದರೆ ತುಂಬ ಜನ ಮಾಡೋವಂಥ ರೆಸಿಪಿ ಏನಂದರೆ ಪಲ್ಯ. ಸೊ ಈ ತರಕಾರಿನಲ್ಲಿ ಬೇರೆ ಪಲ್ಯ ಮಾಡೋದಲ್ಲ, ನಾನು ಕೂಡ ಜಾಸ್ತಿ ಪಲ್ಯ ರೆಸಿಪಿನ ತೋರಿಸಿದ್ದೀನಿ ಮತ್ತು ಇದರಲ್ಲಿ ಗ್ರೇವಿ ಕೂಡ ತೋರಿಸಿದ್ದೀನಿ. ಆದರೆ ನನಗೇ ಗೊತ್ತಿರಲಿಲ್ಲ ಇದರಲ್ಲಿ ರೈಸ್ ಐಟಮ್ ಇನ್ನೂ ತೋರಿಸಿಲ್ಲ ಅಂತ. ಅದಕ್ಕೋಸ್ಕರ ಇವತ್ತು ತಂದಿರೋಂಥ ರೆಸಿಪಿ ಬಂದ್ಬಿಟ್ಟು ತೊಂಡೆಕಾಯಿಂದ ಒಂದು ಫ್ರೈಡ್ ರೈಸ್ ರೆಸಿಪಿನ ತೋರಿಸ್ಕೊಡ್ತೀನಿ. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಇದೊಂದು ಲಂಚ್ ಬಾಕ್ಸ್ ರೆಸಿಪಿ. ಈ ತೊಂಡೆಕಾಯಿ ತರಕಾರಿಯಿಂದ ತುಂಬಾ ಬೆನಿಫಿಟ್ ಇದೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಖಂಡಿತ ಈ ರೆಸಿಪಿನ ಯಾರು ಕೂಡ ಇಷ್ಟಪಡಲ್ಲ ಅನ್ನೋರು ಕೂಡ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಿಂಪಲ್ಲಾಗಿ ಕ್ವಿಕ್ಕಾಗಿ 5 ನಿಮಿಷದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈ ರೆಸಿಪಿನ ಲಾಸ್ಟ್ ಗಂಟೆ ನೋಡಿ. ಇವತ್ತು ಮಾಡುವಂಥ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ, ಒಂದು ಲೈಕ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾವ ರೀತಿ ಇತ್ತಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ನೋಡಿ, ಇವಾಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ 2 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ 2 ಹಸಿರು ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಖಂಡಿತ ಇದೊಂದು ಡಿಫ್ರೆಂಟ್ ರೆಸಿಪಿ, ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಈಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ, 1 ಟೀ ಸ್ಪೂನ್ ಆಗೋಷ್ಟು. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಲ್ರೆಡಿ ವೆರೈಟಿ ರೈಸ್ ರೆಸಿಪಿ ನಮ್ಮ ಚಾನಲಲ್ಲಿ ತುಂಬಾ ಇದ್ದಾವೆ, ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡಿ. ಅದರಲ್ಲೂ ಇವತ್ತು ಮಾಡ್ತಾ ಇರೋಂಥ ತರಕಾರಿ ತೊಂಡೆಕಾಯಿ. ಇದು ಇವಾಗ ನೋಡ್ತಾ ಇರ್ಬೋದು. ಇವಾಗ ತೊಂಡೆಕಾಯಿ ಬಂದ್ಬಿಟ್ಟು ಸುಮಾರು ಒಂದು 8 ಪೀಸ್ ತೊಂಡೆಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಪ್ಪಲ್ತನಲ್ಲಿ 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಈಗ ಇಷ್ಟು ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ ಒಂದು 2 ಆಗೋಷ್ಟು ಮಾಡಿ ತೋರಿಸ್ತಾ ಇದ್ದೀನಿ, ನೀವು ಜಾಸ್ತಿ ಕ್ವಾಂಟಿಟಿನಲ್ಲೂ ಮಾಡ್ಕೊಬೋದು. ಆಲ್ರೆಡಿ ಮದುವೆ ಮನೆಗಳಲ್ಲಿ ಮಾಡೋ ಥರ ಪಲ್ಯ ರೆಸಿಪಿ ಯಾವ ಥರ ಅಂತ ತೋರಿಸ್ಕೊಟ್ಟಿದ್ದೀನಿ, ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡಿ. ಆಲ್ರೆಡಿ ಮದುವೆ ಮನೆಗಳಲ್ಲಿ ಕಾಬೂಲ್ ಕಡಲೆ ತೊಂಡೆಕಾಯಿ ಹಾಕಿ ಪಲ್ಯ ಮಾಡ್ತಾರಲ್ಲ, ಅದು ಕೂಡ ಹಾಕಿದ್ದೀನಿ. ತೊಂಡೆಕಾಯಲ್ಲಿ ಗ್ರೇವಿ ಹಾಕಿದ್ದೀನಿ. ಸೊ ರೆಸಿಪಿನ ನೀವು ಚೆಕ್ ಮಾಡಿ ಪ್ಲೇ ಲಿಸ್ಟಲ್ಲಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತೆ ನೋಡಿ ಬೇಕಂದರೆ ಹಾಕ್ಕೊಳ್ಳೋಣ. ಇದನ್ನು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಯಾವ ಥರ ಫ್ರೈ ಆಗುತ್ತೋ ಅದೇ ಥರ ಇದು ಕೂಡ ಬೇಗನೆ ಫ್ರೈ ಆಗುತ್ತೆ. ಯಾಕಂದರೆ ನಾನು ಎಳೆ ತೊಂಡೆಕಾಯಿ ತೊಗೊಂಡಿದ್ದೀನಿ, ಬೇಗನೆ ಕುಕ್ ಆಗುತ್ತೆ. 2 ನಿಮಿಷ ಆದಮೇಲೆ ನೋಡೋಣ. ನೋಡಿ, ಇವಾಗ ಇದನ್ನು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಚೆನ್ನಾಗಿ ಬೆಂದಿದೆ ಅಂದರೆ ನಮಗೆ ತಿನ್ನೋವಾಗ ಕ್ರಂಚಿನೆಸ್ ಗೊತ್ತಾಗುತ್ತೆ. ತೊಂಡೆಕಾಯಿನಲ್ಲಿ ಫ್ರೈ ಮಾಡಿದಾಗ ಆ ಕ್ರಂಚಿನೆಸ್ಸೇ ಬೇಕಾಗಿರೋದು. ಸಾಫ್ಟಾಗಿ ಬೆಂದರೆ ಅಷ್ಟು ಚೆನ್ನಾಗಿರಲ್ಲ. ಈಗ ನಾನು ಮುಂಚೆನೇ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಆಗೋಷ್ಟು ಅನ್ನ ಹಾಕ್ಕೊತಾ ಇದ್ದೀನಿ. ಉದುರುದಾಗಿದ್ದರೆ ಚೆನ್ನಾಗಿರುತ್ತೆ. ನೀವು ಯಾವ ರೈಸ್ ರೆಗ್ಯುಲರಾಗಿ ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಬೋದು. ಇವಾಗ ಹಾಕ್ಕೊತಾ ಇದ್ದೀನಿ ನಾನು. ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಳ್ಳಿ. ಈಗ ಇದಕ್ಕೆ 1/4 ಟೀ ಸ್ಪೂನ್ ಅರಿಶಿನ ಪುಡಿ, 1/4 ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ನಾವು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀರಿ. ಹಾಗೆ ಇದಕ್ಕೆ 1/2 ಟೀ ಸ್ಪೂನ್ ಧನಿಯಾ ಪುಡಿ, 1/2 ಟೀ ಸ್ಪೂನ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಚೂರು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ಹಿಡಿಬೇಕು. ನಾನು ಕಡಾಯಿ ಬಂದ್ಬಿಟ್ಟು ಕಬ್ಬಿಣದ ಪಾತ್ರೆನಲ್ಲೇ ಜಾಸ್ತಿ ವೆರೈಟಿ ರೈಸ್ ಮಾಡ್ತಾಯಿರ್ತೀನಿ, ಯಾಕಂದರೆ ಇದರಲ್ಲಿ ಉದುರುದ್ರಾಗ ಚೆನ್ನಾಗಿ ಬರುತ್ತೆ. ನೀವು ಯಾವ ಪಾತ್ರೆಯಲ್ಲಾದರೂ ಮಾಡ್ಕೋಬೋದು. ಹಾಗೆ ರೇಖಾ ಅಡುಗೆನಲ್ಲಿ ಯೂಸ್ ಮಾಡೋವಂಥ ಪ್ರಾಡಕ್ಟ್ ಎಲ್ಲ ನಿಮಗೆ ಸ್ಕ್ರೀನ್ ಮೇಲೆ ಟ್ಯಾಗ್ ಮಾಡಿರ್ತೀನಿ, ಬೇಕಂದರೆ ಬೈ ಮಾಡ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕಿನ್ನೂ ನೀವು ಡಿಫ್ರೆಂಟ್ ಫ್ಲೇವರು, ಡಿಫ್ರೆಂಟ್ ಟೇಸ್ಟ್ ತೊಗೊಬರ್ಬೇಕಂದ್ರೆ ಕಡಲೆ ಬೀಜನ ಹುರಿದು ಪುಡಿ ಮಾಡಿ ಕೂಡ ಹಾಕ್ಕೊಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಹಾಕ್ಕೊಳ್ಳೋಣ. ನಾನು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ರೈಸ್ನ. ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ. ಈಗ ಕೊತ್ತಂಬರಿ ಹಾಕಿದ ಮೇಲೆ ಫೈನಲಾಗಿ ಮುಗೀತು. ಇದ್ರ ಜೊತೆಗೆ ಬಿಸಿ ಬಿಸಿ ಆಮ್ಲೆಟು ಅಥವಾ ಆಲೂಗಡ್ಡೆ ಚಿಪ್ಸ್ ಇಟ್ಕೊಂಡು ಸೂಪರಾಗಿ ತಿನ್ಬೋದು. ಸೂಪರಾಗಿರುತ್ತೆ. ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ನೋಡಿರಿ. ಈಗ ರೆಸಿಪಿ ರೆಡಿಯಾಗಿದೆ. ತೊಂಡೆಕಾಯಿ ಇಷ್ಟಪಡಲ್ಲ ಅನ್ನೋರಿಗೆ ಅಥವಾ ಮಕ್ಕಳಿಗೆ ನೀವೇನಾದರೂ ಒಂದು ಹೆಲ್ತಿಯಾಗಿ ಕೊಡಬೇಕಂದ್ರೆ ಈ ಥರ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ನೋಡಿ, ಇವಾಗ ತೊಂಡೆಕಾಯಿ ರೈಸ್ ರೆಸಿಪಿ ರೆಡಿಯಾಗಿದೆ. ಖಂಡಿತ ನೀವು ಮನೇಲಿ ಇದೇ ಥರ ಟ್ರೈ ಮಾಡಿ ನೋಡಿ. ಇದಕ್ಕೆ ಯಾವುದೇ ರೀತಿ ಗ್ರೇವಿ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಥವಾ ಸ್ನ್ಯಾಕ್ಸ್ ಜೊತೆನೂ ತಿನ್ಬೋದು.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ರೆಸಿಪಿ. ಖಂಡಿತ ಈ ತರಕಾರಿ ತಂದಾಗ ನೀವು ಕೂಡ ಮನೇಲಿ ಇದೇ ಥರ ರೆಸಿಪಿನ ಮಾಡಿ ನೋಡಿ, ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಮತ್ತು ಸಿಂಪಲಾಗಿ ಕ್ವಿಕ್ಕಾಗಿ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಬಾಯ್.